ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ರೈತ ಮಿತ್ರ ಕನ್ನಡಿಗ. ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಗಾಡಿ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಇದು ನನ್ನ ಶತಮಾನದ ಹಳೆಯ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಒಂದು ಮೋಟ್ರ್ ಎತ್ತೋದಿತ್ತು, ಜೊತೆಗೆ ನಮ್ಮ ಮಾವನು ಬಂದರು. ಗಾಡಿ ಎತ್ಕೊಂಡು ಮೋಟ್ರ್ ಎತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗೇ ಇರಲಿ ಅಂತ ಒಂದು ವಿಡಿಯೋ ಮಾಡಿ ಅಂತ ನಮ್ಮ ಮಾವ ಕೊಟ್ಟಿದ್ದೆ. ನಮ್ಮ ಮಾವ ಒಂದು ವಿಡಿಯೋ ಮಾಡಿದ್ರು. ಆ ಹಳೆ ವಿಡಿಯೋಕ್ಕೆ ಇರಲಿ ಒಂದು ಈಗ ಯೂಟ್ಯೂಬ್ ಚಾನಲ್ ಐತಲ್ಲ, ಒಂದು ಡಬ್ಬಿಂಗ್ ಕೊಟ್ಬಿಡೋಣ, ವಾಯ್ಸ್ ಕೊಟ್ಟು ಎಡಿಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಗಾಡಿ ತಂದು ನಿಲ್ಲಿಸಿ ಊಟ ಮಾಡ್ಕೊಂಡು ಬರೋ ಗ್ಯಾಪಲ್ಲಿ ನಮ್ಮ ಮಾವರು ಗಾಡಿನ ಪಾಯಿಂಟ್ಗೆ ಹಾಕ್ಬಿಟ್ಟು ಲೆಂತ್ಗಳೆಲ್ಲ ಎತ್ತಿದ್ರು. ಇನ್ನೇನು ಲೆಂತ್ಗಳೆಲ್ಲ ಆರಾಮಾಗಿ ಸರಾಗವಾಗಿ ಬಂದವು ಅನ್ನೋ ಗ್ಯಾಪಲ್ಲಿ ಒಂದು ಮ್ಯಾಜಿಕ್ ನಡೀತು ಗುರು. ಲೋಡ್ ಕೊಟ್ಟು ಎತ್ತಕ್ಕೆ ಹೋದರೆ ಪೈಪ್ಗಳೇ ಬರ್ತಿರ್ಲಿಲ್ಲ. ಯಾಕೆ ಹಿಂಗೆ ಟೈಟ್ ಮಾಡ್ತಾ ಇದ್ದಾವೆ ಅಂತನ ಹಂಗೋ ಹಿಂಗೋ ಬಾಧೆ ಬಿದ್ದು ಸ್ವಲ್ಪ ಮೇಲ್ಗಡೆ ಎತ್ಬಿಟ್ಟು ಲೆಂತ್ ಅಳಿಸ್ತಾ ಇದ್ವಿ. ಆ ಲೆಂತ್ ಅಳಿಸೋ ಗ್ಯಾಪಲ್ಲಿ ನೋಡಿ ಆಗ್ತಿರೋ ಮ್ಯಾಜಿಕ್ಕು. ಆ ಮ್ಯಾಜಿಕ್ ಏನೂ ಇಲ್ಲ ಗುರು. ಪ್ರತಿಯೊಂದು ಲೆಂತ್ ಅಳಿಸ್ತಾ ಇದ್ದರೆ ಲೆಂತಲ್ಲೂ ನೀರು ತುಂಬ್ಕೊಂಡು ಹಂಗೆ ನೀರು ಬರ್ತಾ ಇದೆ ನೋಡಿ. ಈಗ ನಮ್ಮ ಮಾವರು ಲೆಂತ್ ಅಳಿಸ್ತಾ ಇದ್ದಾರೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ ಆ ಲೆಂತಲ್ಲಿ ಯಾವ ಥರ ನೀರು ಬರ್ತಾ ಇದೆ. ಇದೊಂಥರ ಮ್ಯಾಜಿಕ್ ಆಯಿತು ಗುರು. ಈ ಥರ ಯಾಕಾಗಿದೆ ಅಂತ ನನಗೆ ಆವಾಗಲೇ ಗೊತ್ತಾಯಿತು. ಬಟ್ಟು ರೈತರಾಗಿದ್ದರೆ ನೀವ್ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ದರೆ ಈ ಥರ ಏನಕ್ಕಾಗಿದೆ ಅಂತ ಒಂದು ಕಮೆಂಟ್ ಹಾಕಿ ನೋಡೋಣ, ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ. ಆವತ್ತು ಈ ಪಾಯಿಂಟ್ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋದ್ರೊಳಗೆ ನಾನು ನಮ್ಮ ಮಾವ ಮೂವರು ಫುಲ್ಲು ನೆಂದು ತೊಕ್ಕೆ ಆಗಿಬಿಟ್ಟಿದ್ವಿ ಗುರು. ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿರೋ ಇಬ್ಬರು ನಮ್ಮ ಮಾವರೇನೆ. ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.